ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ರೂಪಾ ರಾಜೀವ್ ಹಾಗೂ ವೆಲ್ಕಮ್ ಟು ಮೈ ಗಾರ್ಡನ್ ಚಾನಲ್ ರೂಪ್ಸ್ ಗಾರ್ಡನಿಂಗ್. ಇವತ್ತು ನಾನು ನಿಮಗೆ ಒಂದು ಗಿಡದ ಬಗ್ಗೆ ಮಾಹಿತಿ ಕೊಡುವ ಅಂತ ಬಂದಿದ್ದೇನೆ. ಇವತ್ತು ನಾನು ನಿಮಗೆ ತೋರಿಸಲಿಕ್ಕೆ ಬಂದಿದ್ದು ಎಕ್ಸೋರಾ ಪ್ಲಾಂಟ್ ಅಂತ, ಎಕ್ಸೋರಾ ಅಂತ ಹೇಳ್ತೇವೆ. ಹಾಗೆ ಇದಕ್ಕೆ ನಾವು ಕನ್ನಡದಲ್ಲಿ ಅಶೋಕ ಹೂವು ಅಂತ ಹೇಳುವುದು. ಈ ಥರ ನೋಡಿ, ಈ ಥರ ಕಾಣಿಸ್ತಾ ಇದೆಯಲ್ಲ, ಇದು ಸಣ್ಣ ಗಿಡ ಅಂದರೆ ಇದು ಮಾಮೂಲಿ, ಇದು ಸಣ್ಣ ಜಾತಿಯಲ್ಲಿ ಹೂವಾಗುವುದು. ಇದಕ್ಕೇನೆಂದರೆ ನಾವು ಸ್ವಲ್ಪ ದೊಡ್ಡದಾಗಿ ಬೇಲಿಗಳಿಗೆ ಎಲ್ಲ ಹಾಕ್ತೇವೆ. ಇದು ತೋಟಗಳಿಗೆ, ಬೇಲಿಗಳಿಗೆ ಎಲ್ಲ ಇದರಲ್ಲಿ ಸ್ವಲ್ಪ ಆರೆಂಜ್ ಕಲರ್ ಬರುತ್ತಲ್ಲ, ಅದನ್ನು ಹಾಕುವುದು. ಆದರೆ ಇದು ಸಣ್ಣ ಗಿಡ, ಹಾಗೆ ಸಣ್ಣಕ್ಕೆ ಆಗುವುದು ಇದು ಹೂವು. ಎಲೆಗಳು ಜಾಸ್ತಿ ಎಲೆ ಆಗಿ ಈ ಥರ ಇಷ್ಟೇ, ಕಟ್ ಮಾಡಬೇಕಂತ ಅಲ್ಲ. ಇದು ನೀವು ಬೇಕಾದಾಗ ಈ ಹೆಣೆಗಳನ್ನು ಕಟ್ ಮಾಡಿ ಮತ್ತೊಂದು ಗಿಡ ರೆಡಿ ಮಾಡ್ಕೋಬೋದು. ಆದರೆ ಇದು ನಾವು ಬೇಲಿಗೆ ಹಾಕುವಂಥದ್ದು ದೊಡ್ಡ ಎಕ್ಸೋರಾ ಹೂವು, ದೊಡ್ಡ ಅಶೋಕ ಹೂವು ಆಗುತ್ತಲ್ಲ, ಆ ಥರ ಅಲ್ಲ. ಇದು ಚಿಕ್ಕ ಗಿಡ, ಹೀಗೆ ಚಿಕ್ಕದಾಗುವುದು. ಇದು ಅದಾದರೆ ಹಾಗಲ್ಲ, ಅದು ದೊಡ್ಡ ಗಿಡ ಆಗುತ್ತೆ. ಹೂವು ಸ್ವಲ್ಪ ದೊಡ್ಡದಿರುತ್ತೆ. ಈ ಥರ 4 ಎಸಳಿನ ಹೂವು, ಒಂದು ಹೂವಲ್ಲಿ ಈ ಥರ. ಅದು ಸೇಮ್ ಆರೆಂಜ್ ಕಲರ್ದು, ಆದರೆ ಇದು ಹೀಗೆ ಸಣ್ಣಕ್ಕೆ ಆಗೋದು. ಇದರಲ್ಲೇ ವೈಟ್ ಕಲರ್ಸ್ ಇದೆ, ಆಮೇಲೆ ಯೆಲ್ಲೋ ಕಲರ್, ಆರೆಂಜ್ ಕಲರ್, ನನ್ನ ಹತ್ರ ತುಂಬ ಕಲರ್ಸ್ ಇದೆ ಇದರಲ್ಲಿ. ವೈಟ್ ಕಲರ್ ಹೂವು ಆಗಲಿಲ್ಲ, ಆರೆಂಜ್ ಕಲರ್ ಹೂವು ಆಗಿದೆ. ಅದು ಗಾರ್ಡನ್ ಆ ಕಡೆ ಇದೆ, ಇನ್ನೊಮ್ಮೆ ತೋರಿಸ್ತೇನೆ ವಿಡಿಯೋ ಮಾಡಿ. ನೋಡಿ ಫ್ರೆಂಡ್ಸ್, ಎಕ್ಸೋರಾ ಅಥವಾ ನಮ್ಮ ಭಾಷೆಯಲ್ಲಿ ಹೇಳುವುದೆಂದರೆ ಇದಕ್ಕೆ ಅಶೋಕ ಹೂವು, ಅಶೋಕ ಚೆಂಡೆ ಹೂವು ಅಂತ ಹೇಳ್ತೇವೆ. ಇದು ದೇವರಿಗೂ ಹಾಕ್ಬೋದು, ಪೂಜೆಗೂ ಉಪಯೋಗಿಸ್ತಾರೆ ಇದನ್ನ, ಹಾಗೆ ಅಲಂಕಾರಕ್ಕೂ ಉಪಯೋಗಿಸ್ತಾರೆ. ನೋಡಿ ಫ್ರೆಂಡ್ಸ್, ಈ ಥರ ಎಕ್ಸೋರಾ ಪ್ಲಾಂಟ್ ಕಾಣಿಸ್ತಾ ಇದೆಯಲ್ಲ, ಅಥವಾ ಅಶೋಕ ಹೂವು. ಫುಲ್ ಹೂವಾಗುತ್ತೆ. ಅಂದರೆ ಮಳೆಗಾಲದಲ್ಲೋ ಅಥವಾ ಬೇಸಿಗೆಯಲ್ಲೋ ಅಷ್ಟೇ ಅಲ್ಲ, ಫುಲ್ ಇಯರ್ ಹೂವಾಗುತ್ತೆ. ನೀರು ಜಾಸ್ತಿ ಬೇಡ ಇದಕ್ಕೆ. ಓಕೆ ಫ್ರೆಂಡ್ಸ್, ಬಾಯ್. ಇವತ್ತಿಗೆ ಇಷ್ಟು ಮಾಹಿತಿ ಸಾಕು. ಇನ್ನೊಮ್ಮೆ ಇಲ್ಲಿ ಜಾಸ್ತಿ ಗಾರ್ಡನಿಂಗ್ ಮಾಡಿದ್ದೇನೆ ನಾನು. ಇದೆಲ್ಲ ಒಂದೊಂದೇ ಗಿಡದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಹಾಗೆ ನನ್ನ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಗೆ ಏನಾದ್ರು ವೀಡಿಯೋಸ್ ಗಾರ್ಡನಿಂದೆಲ್ಲ ಹಾಕೋದಿದ್ರೆ ಹಾಕ್ತೇನೆ. ಓಕೆ, ಬಾಯ್ ಫ್ರೆಂಡ್ಸ್.